ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ನೀವು ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಕಡೆ ಸಂಜನಾ ಮನೆಯಿಂದ ಹೊರಗೆ ಹಾಕಲಿಕ್ಕೆ ಅಂತ ಅಂದ್ಬಿಟ್ಟು ಕನಿಕನ ಕರ್ಕೊಂಡು ಬಂದಾಗ ಅವ್ರ ಮಾವನೇ ತಡೆದು ಬೇಡ ಇಲ್ಲೇ ಇಲ್ಲಿ ಅಂತ ಅಂದ್ಬಿಟ್ಟು ಹೇಳಿದಾಗ ಸಂಜನೆಗೆ ತುಂಬಾ ನೋವಾಗ್ತಾ ಇರುತ್ತೆ. ಹಾಗೆ ಇದನ್ನೆಲ್ಲನೂ ಕೂಡ ನಾನು ನಿಧಾನವಾಗಿ ಈ ಒಂದು ಬೆಣ್ಣೆಯಲ್ಲಿ ಕೂದಲು ತೆಗೆದು ಹಾಗೆ ನಾನು ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು ಥಿಂಕ್ ಮಾಡ್ತಾ ಇರ್ತಾರೆ. ಆದರೆ ಕನಿಕಾ ಮೆರಿತಾನೆ ಇರ್ತಾಳೆ. ನೋಡು ಸಂಜನಾ, ಹೇಗಾಯಿತು, ಈ ಮನೆಯಲ್ಲಿ ನಿನ್ನ ಪರವಾಗಿನ ನನ್ನ ಪರವಾಗಿ ಜಾಸ್ತಿ ಜನ ಇದ್ದಾರೆ ಅನ್ನೋದು ನಿನಗೆ ತಿಳಿದಿರಲಿ. ನನ್ನನ್ನು ಮನೆಯಿಂದ ಆಚೆ ಹಾಕೋಕ್ಕೆ ನೋಡು ನಿನ್ನ ಮಾವನೇ ಒಪ್ಪಲಿಲ್ಲ ಅಲ್ವಾ ಅಂತ ಅಂದ್ಬಿಟ್ಟು ಹೇಳಿದಾಗ ಸಂಜನಾ, ಇವಾಗ ನಿನ್ನ ಟೈಮ್ ಬಂದಿದೆ, ನನಗೂ ಕೂಡ ಟೈಮ್ ಬರುತ್ತೆ, ಆವಾಗ ನಿನ್ನ ನೋಡ್ಕೋತೀನಿ ಅಂತ ಅಂದ್ಬಿಟ್ಟು ತುಂಬಾ ಬೇಜಾರಾಗ್ತಾ ಇರ್ತಾರೆ. ಆದರೆ ಕನಿಕಾ, ಅಲ್ಲ ಈ ಮನೆಯಲ್ಲಿ ಎಲ್ಲರೂ ಕೂಡ ಖುಷಿಯಿಂದಿದ್ದಾರೆ ಅಂತ ನನಗೆ ಅನ್ನಿಸ್ತಾನೇ ಇಲ್ಲ. ಈ ನರಸಿಂಹನ್ ನೋಡ್ತಾ ಇದ್ರೆ ಪೊಲೀಸ್ ಆಗಿದ್ದಾನೆ ಅಂತ ಕೂಡ ನನಗೆ ಅನುಮಾನ ಬರ್ತಾ ಇದೆ. ಅವ್ನ ಬಿಹೇವಿಯರ್ ನೋಡ್ತಾ ಇದ್ರೆ ಏನೋ ಒಂದು ತಪ್ಪು ಮಾಡಿದ್ದಾನೆ ಅಂತ ಅಂದ್ಬಿಟ್ಟು ಅನ್ಕೊತಾ ಇರ್ತಾರೆ. ಅದೇ ನರಸಿಂಹ ಕೂಡ ಒಂದು ಲೆಟರ್ ಕೂಡ ಬರೆದು ಇಟ್ಟಿರ್ತಾರೆ. ಆ ಲೆಟರ್ನಲ್ಲಿ ಎಲ್ಲ ಕೂಡ ಡೀಟೇಲ್ ಆಗಿರುತ್ತೆ. ಹಾಗೆ ಅವ್ರ ತಂದೆ ತಾಯಿ ಕೂಡ ನರಸಿಂಹ ಪೊಲೀಸ್ ಆಗಬೇಕು ಅನ್ನೋ ಒಂದು ಕನಸು ಕೂಡ ಇಟ್ಕೊಂಡಿರ್ತಾರೆ. ಬಟ್ ನರಸಿಂಹ ಫೇಕ್ ಆಗಿ ಪೊಲೀಸ್ ಆಗಿರ್ತಾರೆ. ಇದನ್ನೆಲ್ಲನೂ ಕೂಡ ಸತ್ಯ ಅವರು ಹೇಳಿ ಯಾವುದೇ ಕಾರಣಕ್ಕೂ ನೋಡು ಈ ತಪ್ಪು ಮಾಡಬೇಡ, ನೀನು ಓದಿ ಒಳ್ಳೆ ಆಫೀಸರ್ ಆಗಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದರೆ ನರಸಿಂಹ ಎಲ್ಲನೂ ಕೂಡ ರೈಟಿಂಗ್ನಲ್ಲಿ ಬರೆದಿರ್ತಾರೆ. ಇದನ್ನು ಕನಿಕಾ ಕೂಡ ಓದ್ತಾರೆ. ಓದ್ಬಿಟ್ಟು ಹೌದಾ, ನನಗೇನೋ ಒಂದು ದೊಡ್ಡ ಸಮಸ್ಯೆ ಇದೆ ಅಂತ ನನಗೆ ಅನ್ನಿಸ್ತಾ ಐತೆ. ಆದರೆ ಈ ನರಸಿಂಹ ಈ ರೀತಿ ನಾಟಕ ಆಡ್ತಾ ಇದ್ದಾನಲ್ಲ, ಅಲ್ಲ ಈ ಒಂದು ಲೆಟರ್ನ ಬರೆದಿಟ್ಟಿದ್ದಾನೆ. ಈ ಲೆಟರ್ನ ನಾನು ಅಕಸ್ಮಾತ್ ಏನಾದರೂ ಮನೆಯವ್ರಿಗೆ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಎದುರಿಸಿದ್ರೆ ಹೇಗಿರುತ್ತೆ? ಅಷ್ಟಕ್ಕೂ ನರಸಿಂಹ ಯಾಕೆ ಈ ರೀತಿ ನಾಟಕ ಆಡಬೇಕು? ಈ ಮೊದಲೆಲ್ಲ ತಪ್ಪು ಮಾಡಿದ್ದಾನೆ, ಇವಾಗ ಎಕ್ಸಾಮ್ ಬರೆದು ಪಾಸಾಗಿ ರಿಯಲ್ಲಾಗಿ ಪೊಲೀಸ್ ಆಗೋಕ್ಕೆ ಕೂಡ ಹೊರಟಿದ್ದಾನೆ. ಅಕಸ್ಮಾತ್ ಏನಾದರೂ ನರಸಿಂಹ ಒಳ್ಳೆ ಡಿಪಾರ್ಟ್ಮೆಂಟಲ್ಲಿ ಜಾಬ್ ತೊಗೊಂಡ್ಬಿಟ್ರೆ ನನ್ನ ಲೈಫ್ ಕೂಡ ಸೆಕ್ಯೂರ್ ಆಗಿಬಿಡುತ್ತೆ, ನಾನು ಕೂಡ ಒಳ್ಳೆ ಲೈಫ್ನ ನಡೆಸ್ಕೊಂಡು ಹೋಗ್ಬೋದು, ಒಳ್ಳೆ ದುಡ್ಡು ಕೂಡ ಸಿಗುತ್ತೆ. ನಾನು ಹೇಗಾದರೂ ಮಾಡಿ ಈ ನರಸಿಂಹನ ಬುಟ್ಟಿಗೆ ಹಾಕ್ಕೊಳ್ಳೇಬೇಕು, ಈ ಮನೆಗೆ ನಾನೇ ಸೊಸೆ ಆಗಬೇಕು, ಆ ಸಂಜನನ್ನ ಮನೆಯಿಂದ ಹೊರಗೆ ಹಾಕಬೇಕು ಅಂತ ಅಂದ್ಬಿಟ್ಟು ಕನಿಕಾ ಯೋಚನೆ ಮಾಡ್ತಾ ಇರ್ತಾರೆ. ಇದನ್ನು ಹೇಗಾದರೂ ಮಾಡಿ ನಾನು ಸಂಜನೆಗೆ ಈ ಪತ್ರನ ತೋರಿಸ್ತೀನಿ, ಬ್ಲ್ಯಾಕ್ ಮೇಲ್ ಮಾಡ್ತೀನಿ, ಆವಾಗ ನನಗೆ ತುಂಬಾ ಹೆದರ್ಕೊಳ್ತಾರೆ ಅಂತ ಅಂದ್ಬಿಟ್ಟು ತುಂಬಾ ಖುಷಿಯಲ್ಲಿ ಜೋಕಾಲಿಯಲ್ಲಿ ಖುಷಿಲಿ ತೇಲಾಡ್ತಾನೆ ಇರ್ತಾರೆ. ಆದರೆ ಸಂಜನೆಗೆ ಅನ್ನಿಸ್ತಾ ಇರುತ್ತೆ, ಈ ಒಂದು ಪೀಡೆನ ಹೇಗೆ ಮನೆಯಿಂದ ನಾನು ಆಚೆ ಹಾಕಲಿ, ಬೆನ್ನಿಗೆ ಬಿದ್ದಿದ್ದು ಬೇತಾಳು ಥರ ಅಂಟ್ಕೊಂಡು ಕೂತಿದ್ದಾಳೆ, ನಾನೇ ಕೂಡ ಕರ್ಕೊಂಡು ಬಂದು ನನ್ನ ಹಣೆ ಬರೋಕ್ಕೆ ಇಷ್ಟು, ಯಾವಾಗಲೂ ಕೂಡ ಈ ರೀತಿ ಆಗೋಯ್ತಲ್ಲ, ನನ್ನ ಒಂದು ಲೈಫೇ ಈ ರೀತಿ ಆಗೋಯ್ತು. ನರಸಿಂಹ ನನ್ನನ್ನು ತುಂಬಾ ಇಷ್ಟಪಡ್ತಿದ್ದ, ನಾನು ತುಂಬಾ ಕೀಳಾಗಿ ನಡೆಸ್ಕೊಂಡ್ಬಿಟ್ಟೆ, ಅದಕ್ಕೆ ಈ ರೀತಿ ದ್ವೇಷ ಮಾಡೋ ಹಾಗಾಯಿತು. ಇವಾಗ ಅವಳು ಗರ್ಲ್ ಫ್ರೆಂಡ್ ಕೂಡ ಬಂದುಬಿಟ್ಟಿದ್ದಾಳೆ, ಹೇಗಾದರೂ ಮಾಡಿ ಈ ಮನೆಯಿಂದ ಮೊದಲು ತೊಲಗಿಸ್ಬೇಕು ಅಂತ ಅಂದ್ಬಿಟ್ಟು ಸಂಜನಾ ಅನ್ಕೊತಾ ಇರ್ತಾರೆ. ಆದರೆ ಕನಿಕಾ ಮಾತ್ರ ಈ ಲೆಟರ್ನ ಇಟ್ಕೊಂಡು ಆಟ ಆಡಿಸ್ತಾನೆ ಇರ್ತಾರೆ. ಈ ಕಡೆ ಅರ್ಚನಾ ಕೂಡ ವಿರಾಟ್ ಮನೆಗೆ ಬಂದಿರ್ತಾರೆ. ಪಾಪು ಸಾನ್ವಿನ ಪ್ರೀತಿಯಿಂದ ಮಾತಾಡಿಸ್ಕೊಂಡು ಆಟಾಡಿಸ್ತಾನೆ ಇರ್ತಾರೆ. ಆದರೆ ಸಾನ್ವಿ ಪುಟ್ಟಗೆ ಮೊದಲೇ ಹೇಳಿರ್ತಾರೆ, ಅರ್ಚನಾ ನೋಡು ಪುಟ್ಟ, ನೀ ಸ್ಕೂಲಲ್ಲಿ ಒಳ್ಳೆ ನೇಮ್ ತೊಗೋಬೇಕು, ಮೊದಲೆಲ್ಲ ನೀನು ತುಂಬಾ ತೀಟ್ಲೆ ಮಾಡ್ತಿದ್ದಂತೆ, ಅದನ್ನೆಲ್ಲನೂ ಕೂಡ ಕಡಿಮೆ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಮತ್ತೆ ಹೇಳಿದಾಗ ವಿರಾಟ್ಗೆ ತುಂಬಾ ನಗ್ತಾ ಇರ್ತಾರೆ. ವಿರಾಟ್ ಅಂತಾರೆ, ನೋಡಿ ಇದು ಆಲ್ರೆಡಿ 3 ಟೈಮ್ಸ್ ಆಗಿದೆ, ಮೊದಲು ಇದೇ ರೀತಿಯೇ ಮಾಡ್ತಾಯಿದ್ರು, ಮತ್ತೆ ನಾನು ಕೂಡ ಹೇಳಿ ಬಂದಿದ್ರು ಕೂಡ ಅದೇ ರೀತಿ ನಡ್ಕೊಳ್ತಾನೆ ಇದ್ದಾಳೆ ಸಾನ್ವಿ ಪುಟ್ಟ, ಯಾಕೆ ಹೀಗೆ ನಡ್ಕೊಳ್ತಾ ಇದ್ದಾಳೆ ನನಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಹೇಳಿದಾಗ ಈ ಕಡೆ ಅರ್ಚನೆ ಹೇಳ್ತಾರೆ, ನೋಡಿ ವಿರಾಟ್ ಅವರೇ, ನಾನು ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ, ನಾನು ಸಾನ್ವಿ ಪುಟ್ಟ ಹತ್ರ ಮಾತಾಡ್ತಾ ಇದ್ದಿದ್ದು. ಮೊದಲೆಲ್ಲ ನೀವು ಹೇಳ್ತಿದ್ರಿ, ನಿನ್ನ ಮಾತನ್ನು ಕೇಳ್ತಾ ಇರಲಿಲ್ಲ, ಇವಾಗ ಪ್ರೀತಿ ಅಮ್ಮ ಅಲ್ವಾ, ನನ್ನ ಮಾತನ್ನು ಕೇಳ್ತಾಳೆ ಸಾನ್ವಿ ಪುಟ್ಟ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಈ ಕಡೆ ಸಾನ್ವಿ ಪುಟ್ಟ ಹೇಳ್ತಾರೆ, ಹೌದು ಅಮ್ಮ, ನನಗೆ ನೀನು ಕಂಡ್ರೆ ತುಂಬಾ ಪ್ರೀತಿ, ಹಾಗೆ ತುಂಬಾ ಲವ್ ಜಾಸ್ತಿ ಆಗಿಬಿಟ್ಟಿದೆ, ನೀನು ನನ್ನನ್ನು ಬಿಟ್ಬಿಟ್ಟು ಹೋಗ್ತಾ ಇರ್ತೀಯಲ್ಲಮ್ಮ, ನೀನು ಯಾವುದೇ ಕಾರಣಕ್ಕೂ ಕೂಡ ಹೋಗಬೇಡ, ನನ್ನ ಜೊತೆನೇ ಇರಬೇಕು ಅಮ್ಮ, ನಾನು ನಿನ್ನ ಪಕ್ಕದಲ್ಲೇ ಮಲ್ಕೋಬೇಕು ಅಮ್ಮ ಅಂತ ಅಂದ್ಬಿಟ್ಟು ಹೇಳಿದಾಗ ಅರ್ಚನಾ ತುಂಬಾ ನೋವನ್ನು ಅನುಭವಿಸ್ತಾ ಇರ್ತಾರೆ. ಅಲ್ಲ, ನಾನಿಲ್ಲಿ ಹೇಗೆ ನೈಟೆಲ್ಲ ಇರೋದಕ್ಕಾಗುತ್ತೆ, ನಮ್ಮ ಮನೆಯಲ್ಲಿ ನನ್ನನ್ನು ಈ ರೀತಿ ನೋಡಿದ್ರೆ ಬಿಡ್ತಾರಾ? ಅದು ಅಲ್ಲದೆ ನನಗೆ ಬೇರೆ ಕಡೆ ವರ್ಕ್ ಮಾಡ್ತಾಯಿದ್ದಾರೆ ಅಂತ ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ, ಬಟ್ ನಾನು ಈ ರೀತಿ ಕೆಲಸ ಮಾಡ್ತಾಯಿದ್ದೀನಿ ಈ ಒಂದು ಪ್ಲೇಸ್ನಲ್ಲಿ ಅಂತ ಅಂದಾಗ ನನಗೆ ತುಂಬಾ ಬೇಜಾರಾಗುತ್ತೆ. ಆದರೆ ಸಾನ್ವಿ ಪುಟ್ಟ ಮಾತ್ರ ಈ ರೀತಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾಳಲ್ಲ ಅಂತ ಅಂದ್ಬಿಟ್ಟು ತುಂಬಾ ನೋವನ್ನು ಅವರು ಕೂಡ ಮಾಡ್ಕೊತಾ ಇರ್ತಾರೆ. ಆದರೆ ವಿರಾಟ್ಗೆ ಕೂಡ ಅನಿಸ್ತಾ ಇರುತ್ತೆ, ಇಲ್ಲ ಅರ್ಚನಾ ಅವರೇ ಸರಿಯಾದ ಅಮ್ಮ ಪಾಪುಗೆ, ಏಕೆ ಅಂತಂದರೆ ಇವ್ರಿಗೂ ಕೂಡ ಹಸ್ಬೆಂಡ್ ಕೂಡ ಇಲ್ಲ, ಇಲ್ಲಿ ತಾಯಿ ಕೂಡ ಇಲ್ಲ ಪಾಪುಗೆ, ಅಕಸ್ಮಾತ್ ಏನಾದರೂ ಅರ್ಚನಾನ ನಾನು ಮದುವೆ ಆಗ್ಬೋದಾ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಅರ್ಚನಾಗೆ ಮಾತ್ರ ವಿರಾಟ್ ಕಂಡ್ರೆ ಸ್ವಲ್ಪನೂ ಕೂಡ ಪ್ರೀತಿ ಇರೋದೇ ಇಲ್ಲ, ಆದರೆ ವಿರಾಟ್ಗೆ ಮಾತ್ರ ಅರ್ಚನಾ ಅಂದರೆ ಸ್ವಲ್ಪ ತುಂಬಾ ಇಷ್ಟ ಆಗ್ತಾ ಇರ್ತಾರೆ. ಈ ಕಡೆ ಚಿರಾಗ್ ಅವರು ದಿಶಾ ಹತ್ರ ಹೇಳ್ತಾ ಇರ್ತಾರೆ, ನೋಡಿ ದಿಶಾ ಅವರೇ, ನಿಮ್ಮ ಮೇಲೆ ನಮಗೆ ತುಂಬಾ ಲವ್ ಆಗಿದೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ, ಇವಾಗ ನಾವಿಬ್ಬರು ಹೇಗಿದ್ದು ಹೊರಗೆ ಬಂದಿದ್ದೀವಿ, ಸ್ವಲ್ಪ ಶಾಪಿಂಗ್ ಕೂಡ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೇಳಿದಾಗ ದಿಶಾ ಹೇಳ್ತಾರೆ, ಇಲ್ಲ ಹಸ್ಬೆಂಡು ಅಂತ ಮತ್ತೆ ಹೇಳಿಬಿಡ್ತಾರೆ. ಆದರೆ
ಚಿರಾಗ್ಗೆ ಯಾಕ್ರಿ ಹಸ್ಬೆಂಡು ಅಂತ ಕರಿತಾ ಇದ್ದೀರಾ, ಒಂದೊಂದು ಸಲ ಚಿರಾಗ್ ಅಂತೀರಾ ಹಸ್ಬೆಂಡ್ ಅಂತೀರಾ ಅಂತ ಅಂದ್ಬಿಟ್ಟು ಹೇಳಿದಾಗ, ಅಲ್ಲ ಚಿರಾಗ್ ಅವರೇ, ನೀವೇ ಹೇಳ್ತಿದ್ರಿ ಅಲ್ವಾ ದೀಪ ಅವ್ರು ಯಾವಾಗಲೂ ಕೂಡ ಹಸ್ಬೆಂಡು ಅಂತ ಕರಿತಾ ಇದ್ರು ಅಂತ ಅಂದ್ಬಿಟ್ಟು, ಅದಕ್ಕೆ ಸ್ವಲ್ಪ ಕರೆದೆ ಅಷ್ಟೇ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಚಿರಾಗ್ ಹೇಳ್ತಾರೆ, ಹೌದು ನೀವು ಅದೇ ರೀತಿ ಕರೆದ್ರೆ ಚಂದ, ನೀವು ಕೂಡ ನನ್ನ ಹಸ್ಬೆಂಡು ಅಂತಲೇ ಕರೀರಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ದಿಶಾ ಹೇಳ್ತಾರೆ, ಇಲ್ಲ ಇವಾಗ ಶಾಪಿಂಗ್ ಏನು ಹೋಗೋದು ಬೇಡ, ನಾವು ಆಲ್ರೆಡಿ ತುಂಬ ಟೈಮ್ ಆಗಿದೆ, ಬಂದು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ದಿಶಾಗೆ ಆಲ್ರೆಡಿ ಗೊತ್ತಿರುತ್ತೆ ಗುರು ಅವರು ಬದುಕಿದ್ದಾರೆ ಅಂತ ಅಂದ್ಬಿಟ್ಟು, ಗುರು ಅವ್ರನ್ನ ಮನೆಗೆ ಕರ್ಕೊಂಡು ಬಂದೇ ಬಿಡ್ತೀನಿ ಅಂತ ಅಂದ್ಬಿಟ್ಟು ಅವರು ಮನಸ್ಸಿನಲ್ಲೇ ಅನ್ಕೊತಾ ಇರ್ತಾರೆ. ಈ ಕಡೆ ಚಿರಾಗ್ಗೆ ಮತ್ತೆ ಡೌಟ್ ಆಗುತ್ತೆ, ಅಲ್ಲ ಈ ಹೆಚ್ಚು ಒಳ್ಳೆ ಕಂಪ್ನಿನಲ್ಲಿ ಕೆಲಸ ಮಾಡ್ತಾಳೆ ಅಂತ ಅನ್ನಿಸ್ತಾ ಇದೆ, ಬಟ್ ಇವಾಗ ಯಾಕೆ ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ತಾ ಇಲ್ಲ, ಈ ಹೆಚ್ಚು ಏನಾದರೂ ಸಸ್ಪೆನ್ಸ್ ಆಗಿ ಮುಚ್ಚಿಡ್ತಿದ್ದಾಳ. ಸ್ವಲ್ಪ ದಿನಗಳಿಂದನೂ ಕೂಡ ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ, ಆದರೆ ಅಚ್ಚು ಬಿಹೇವಿಯರಲ್ಲಿ ತುಂಬಾ ಚೇಂಜ್ ಇದೆ ಅಂತ ಅಂದ್ಬಿಟ್ಟು ದಿಶಾ ಅವ್ರ ಜೊತೆನೂ ಕೂಡ ಹೇಳ್ತಾರೆ. ನೋಡಿ ದಿಶಾ ಅವ್ರೆ, ನಿಮ್ಗೆ ಒಂದು ವಿಷಯ ಕೇಳ್ತೀನಿ, ಅಚ್ಚು ಎಲ್ಲಿ ವರ್ಕ್ ಮಾಡಿರ್ತಿದ್ದಾಳೆ ಅಂತ ನಿಮ್ಗೆ ಏನಾದರೂ ಗೊತ್ತಿದೆಯಾ ಅಂತ ಅಂದ್ಬಿಟ್ಟು ಕೇಳಿದಾಗ ದಿಶಾಗೆ ಶಾಕ್ ಆಗುತ್ತೆ. ಅಲ್ಲ ಯಾಕೆ ಈ ರೀತಿ ಪ್ರಶ್ನೆ ಕೇಳ್ತಾ ಇದ್ದೀರಾ, ನಮ್ಮ ಹತ್ರ ನನಗೇನು ಹೇಳಿದ್ದಾರೆ ಅಕ್ಕ, ಏನು ಕೂಡ ಹೇಳಿಲ್ಲ, ಅರ್ಚನಾಕ್ಕ ಎಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಒಂದು ಹೇಳ್ತಾ ಇರ್ತಾರೆ ಆ ಒಂದು ಕೆಲಸ ತುಂಬಾ ಚೆನ್ನಾಗಿದೆ ಅಂತೆ, ಅವರು ಒಂದು ಸ್ಕಿಲ್ಗೆ ಏನಿದೆ ಆ ಸ್ಕಿಲ್ಗೆ ಸೂಟ್ ಆಗುವಂಥ ಕೆಲಸನೇ ಇದೆ ಅಂತೆ, ವರ್ಕ್ ಕೂಡ ಚೆನ್ನಾಗಿದೆ ಅಂತೆ, ಒಳ್ಳೆ ಸ್ಯಾಲ್ರಿ ಕೂಡ ಇದೆಯಂತೆ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಅದು ಚಿರಾಗು, ಹೌದಾ ನಿಮ್ಮ ಹತ್ರ ಇಷ್ಟ ಆದರೂ ಕೂಡ ಹೇಳಿದ್ದಾಳೆ, ನನ್ನ ಹತ್ರ ಏನು ಕೂಡ ಸರಿಯಾಗಿ ಹೇಳೋದೇ ಇಲ್ಲ, ಯಾಕೆ ಈ ರೀತಿ ಸಸ್ಪೆನ್ಸ್ ಮೇಂಟೈನ್ ಮಾಡ್ತಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ ಅಚ್ಚು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ದಿಶಾ ಹೇಳ್ತಾರೆ, ನಿಮ್ಮ ಹತ್ರ ಯಾಕೆ ಮುಚ್ಚಿಮರೆ ಮಾಡ್ತಾರೆ ಅಕ್ಕ, ಆ ರೀತಿ ಏನೂ ಮಾಡೋದಿಲ್ಲ, ಅವ್ರು ಒಳ್ಳೆ ಕಡೆನೇ ಕೆಲಸ ಮಾಡ್ತಾನೆ ಇರ್ತಾರೆ, ಆದರೆ ಇವಾಗ ನೀವು ತುಂಬಾ ಬ್ಯುಸಿ ಇದ್ದೀರಾ, ಅದಕ್ಕೋಸ್ಕರ ಈ ರೀತಿ ಹೇಳಿರ್ಬೋದು ಅಷ್ಟೇ ಅಂತ ಅಂದ್ಬಿಟ್ಟು ಹೇಗೋ ಚಿರಾಗ್ ಅವ್ರಿಗೆ ಸಮಾಧಾನ ಮಾಡ್ತಾ ಇರ್ತಾರೆ. ಈ ಕಡೆ ಚಿರಾಗ್ ಮತ್ತೆ ಕೇಳ್ತಾರೆ, ದಿಶಾ ಅವರೇ ನಿಮಗೆ ನರಸಿಂಹನ್ ನೋಡಿ ಏನು ಅನ್ನಿಸ್ತು ಅಂತ ಅಂದ್ಬಿಟ್ಟು ಕೇಳಿದಾಗ, ಅಲ್ಲ ನನಗೇನು ಅನಿಸುತ್ತೆ, ನನಗೆ ಅವ್ರನ್ನ ನೋಡಿದಾಗೆಲ್ಲ ತುಂಬಾ ಅಣ್ಣನ ರೀತಿ ನನಗೆ ಫೀಲ್ ಆಗ್ತಾ ಇರುತ್ತೆ, ನನಗೆ ಹೇಗಿದ್ರು ಅಣ್ಣ ಇಲ್ಲ, ನಾನು ನರಸಿಂಹನ್ನೇ ಅಣ್ಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಚಿರಾಗ್ ಅವರು ಮುಗುಳ್ನಗ್ತಾ ಇರ್ತಾರೆ, ಅಲ್ಲ ಕಣ್ರಿ ಸ್ವಂತ ಅಣ್ಣನೇ ನೀವು ನೋಡಿದ್ದೀರಾ, ಮಾತಾಡ್ಸಿದ್ದೀರಾ, ನನ್ನ ಹತ್ರ ಈ ರೀತಿ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಚಿರಾಗ್ ಕೂಡ ಅನ್ಕೊತಾ ಇರ್ತಾರೆ. ಆದರೆ ದೀಪ ಅವ್ರು ಮಾತ್ರ ಇಲ್ಲ, ಇದೆಲ್ಲನೂ ಕೂಡ ಸ್ವಲ್ಪ ದಿನ ಅಷ್ಟೇ, ಇನ್ನು ಮುಂದೆ ನಾನು ಅಣ್ಣನ ಸರಿಯಾಗಿ ಮಾತಾಡಿಸ್ಬೇಕು, ಹಾಗೆ ನಮ್ಮ ಮನೆಗೆ ಹೋಗಿ ತುಂಬಾ ದಿನಗಳಾಗ್ಬಿಟ್ಟಿದೆ, ತವರ ಮನೆ ಫೀಲಿಂಗ್ ನನಗೆ ಮರ್ತೇ ಹೋಗ್ಬಿಟ್ಟಿದೆ, ನಾನು ಅಲ್ಲಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ದೀಪ ಅವರು ಕೊರಗ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಕೂಡ ಮುಕ್ತಾಯವಾಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.